ಇಡುವೆನು ಜಗವ ನಡುವೆ. ಕುಪ್ಪಳ್ಳಿ ಮಲೆನಾಡಿನ ಹಸಿರು ಕಾಡುಗಳ ನಡುವೆ ಬೆಳೆದ ಕುವೆಂಪು ಬಾಲ್ಯದಿಂದಲೇ ಪ್ರಕೃತಿಯ ಮಡಿಲಿನಲ್ಲಿ ಜೀವನವನ್ನ ಕಂಡವರು. ಮಳೆ ಬಂದಾಗ ಮಣ್ಣಿನ ಪರಿಮಳವನ್ನ ಅನುಭವಿಸಿದವರು. ಹಕ್ಕಿಗಳ ಹಾಡನ್ನು ಸಂಗೀತವಾಗಿ ಕೇಳಿದವರು. ಬೆಟ್ಟಗಳನ್ನ ನೋಡಿ ಧೈರ್ಯ ಕಲಿತವರು. ಹರಿಯುವ ಹೊಳೆಗಳನ್ನ ನೋಡಿ ಜೀವನದ ಪಯಣವನ್ನ ಅರ್ಥ ಮಾಡಿಕೊಂಡವರು. ಆದ್ದರಿಂದಲೇ ಅವರ ಸಾಹಿತ್ಯದಲ್ಲಿ ಪ್ರಕೃತಿ ಕೇವಲ ಹಿನ್ನೆಲೆಯಲ್ಲ, ಅದು ಜೀವಂತ ಪಾತ್ರವಾಗಿದೆ. ಕುವೆಂಪು ಅವರ ಚಿಂತನೆಯ ಕೇಂದ್ರದಲ್ಲಿ ಮನುಷ್ಯ ಮತ್ತು ಪ್ರಕೃತಿ ಒಂದೇ ಎಂಬ ಭಾವವಿತ್ತು. ಮನುಷ್ಯನು ಪ್ರಕೃತಿಯಿಂದ ದೂರವಾದರೆ ತನ್ನ ಮೂಲವನ್ನೇ ಕಳೆದುಕೊಳ್ಳುತ್ತಾನೆ ಎಂಬ ಸಂದೇಶವನ್ನ ಅವರು ತಮ್ಮ ಕೃತಿಗಳ ಮೂಲಕ ಸಾರಿದರು. ಅವರ ವಿಶ್ವ ಮಾನವ ತತ್ವವು ಜಾತಿ, ಧರ್ಮ, ಭಾಷೆಯ ಗಡಿಗಳನ್ನು ಮೀರಿ ಎಲ್ಲ ಜೀವಿಗಳ ಮೇಲಿನ ಪ್ರೀತಿ ಮತ್ತು ಗೌರವವನ್ನು ಕಲಿಸುತ್ತದೆ. ಕವಿಶೈಲ ಇದು ರಾಷ್ಟ್ರಕವಿ ಕುವೆಂಪು ಅವರ ಅಂತಿಮ ವಿಶ್ರಾಂತಿ ತಾಣ. ಸುತ್ತಲೂ ಬೆಟ್ಟಗಳು, ಹಸಿರು ಕಾಡು, ತಂಪಾದ ಗಾಳಿ, ಮೌನ. ಇದು ಕೇವಲ ಸಮಾಧಿಯ ಸ್ಥಳವಲ್ಲ, ಒಬ್ಬ ಮಹಾನ್ ಚಿಂತಕನ ನೆನಪಿನ ಸ್ಥಳ. ಕವಿಶೈಲದಲ್ಲಿ ನಿಂತಾಗ ಜೀವನದ ಬಗ್ಗೆ ಹೊಸದಾಗಿ ಯೋಚಿಸಲು ಪ್ರೇರಣೆ ಸಿಗುತ್ತೆ. ಪ್ರಕೃತಿಯಲ್ಲಿ ಕವಿ ಕುವೆಂಪುರವರು ಲೀನವಾಗಿದ್ದಾರೆ. ಅವರಿಗೆ ಯಾವುದೇ ತರಹದ ಆಡಂಬರ ಏನೂ ಬೇಕಾಗಿಲ್ಲ, ಪ್ರಕೃತಿಯಲ್ಲಿ ಮುಳುಗೋಗಿದ್ದಾರೆ ಅಂತ ನಾವು ಅಂದ್ಕೋಬೇಕಾಗುತ್ತೆ. 1904ರಿಂದ 1994 ಬದುಕಿದ್ರು.